ಕಣ್ಣೀರು. ಒಂದು ಸುಂದರವಾದ ತೋಟದ ಮಧ್ಯೆ ಒಂದು ಸಣ್ಣ ಮನೆ ಇರುತ್ತೆ. ಸುತ್ತಲೂ ವಿಧ ವಿಧವಾದ ಅನೇಕ ರೀತಿಯಾದ ಗಿಡ ಮರಗಳಿಂದ ಕಂಗೊಳಿಸ್ತಾ ಇರುತ್ತೆ. ಆ ಮನೆಯಲ್ಲಿದ್ದದ್ದು ತಾಯಿ ಮತ್ತು ಮಗ. ಮನೆಯಾತ ತೀರ್ಕೊಂಡಿರ್ತಾನೆ. ಆದರೆ ಮನೆಯಾಕೆ ಬಹಳ ಬುದ್ಧಿವಂತೆ. ಮಗನನ್ನು ಉತ್ತಮವಾದ ರೀತಿಯಲ್ಲಿ ಬೆಳೆಸ್ತಾ ಇರ್ತಾಳೆ. ಇಬ್ಬರೂ ಬಹಳ ಆನಂದವಾಗಿರ್ತಾರೆ. ಯಾಕೆ ಅಂತಂದರೆ ಮನೆಯಾತ ಸಾಯುವಾಗ ಹೆಂಡತಿಗೆ ಹೇಳ್ತಾನೆ, ನಾನು ಬಹಳ ಕಷ್ಟಪಟ್ಟಿದ್ದನ್ನು ಬೆಳೆಸಿದ್ದೇನೆ, ಪ್ರತಿಯೊಂದು ಗಿಡ ಮರದಲ್ಲಿ ನಾನಿದ್ದೇನೆ, ಕಣ್ಣೀರು ಹಾಕಬೇಡ ಅಂತ ಹೇಳಿರ್ತಾನೆ. ಆದ್ದರಿಂದ ಅವಳು ಎಲ್ಲದರಲ್ಲೂ ಪತಿಯನ್ನು ಕಾಣುತ್ತಾ ಸಂತೋಷವಾದ ಜೀವನವನ್ನು ನಡೆಸ್ತಾ ಇರ್ತಾಳೆ. ಹೀಗಿರುವಾಗ ಮಗನಿಗೆ 15 ವರ್ಷಗಳಾಗತ್ತೆ. ಸುಂದರವಾಗಿಯೂ ಬುದ್ಧಿವಂತನೂ ಆಗಿರ್ತಾನೆ. ಒಂದು ದಿನ ತಾಯಿಯ ಬಳಿಗೆ ಬಂದು ತಾನು ದೇವರನ್ನು ಕಾಣಬೇಕು, ಅದಕ್ಕಾಗಿ ಹೊರಡಲು ಅಪ್ಪಣೆಯನ್ನು ಕೇಳ್ತಾನೆ. ಆ ಮಾತನ್ನು ಕೇಳಿ ಸಂತೋಷವಾಗತ್ತೆ. ಹೋಗಿ ಬಾ ಅಂತ ಹೇಳ್ತಾಳೆ. ಆದರೆ ದೇವರನ್ನು ನೋಡಿದ ಕೂಡಲೇ ನನ್ನ ಬಳಿಗೆ ಬರಬೇಕು ಅಂತ ಹೇಳ್ತಾಳೆ. ಯಾಕೆ ಅಂತಂದರೆ ನಾನು ದೇವರನ್ನು ನೋಡಲು ಸಾಧ್ಯವಿಲ್ಲ, ಆದರೆ ದೇವರನ್ನು ನೋಡಿದವರ ಮುಖವನ್ನು ಹೇಗಿರುತ್ತೆ ಅಂತ ಹೇಳಿ ನಾನು ನೋಡಬೇಕು ಅಂತ ಹೇಳ್ತಾಳೆ. ಮಗ ಮನೆಯಿಂದ ಹೊರಡುತ್ತಾನೆ. ಅನೇಕ ವರ್ಷಗಳ ಕಾಲ ಆಶ್ರಮಗಳು, ದೇವಸ್ಥಾನಗಳು, ಗುರುಗಳು ಹೀಗೆ ಯಾರು ಎಲ್ಲಿ ಹೇಳಿದರೂ ಹೋಗ್ತಾ ಇರ್ತಾನೆ. ಆದರೆ ಎಲ್ಲ ಕಡೆಯೂ ನಿರಾಸೆಯೇ ಎದುರಾಗುತ್ತೆ. ಹೀಗೆ ಹುಡುಕಾಡುತ್ತಾ ಸುಮಾರು 40 ವರ್ಷಗಳು ಕಳೆದು ಹೋಯಿತು. ದೇವರನ್ನು ಕಾಣಲಿಲ್ಲ ಎಂಬ ದುಃಖ ಹೆಚ್ಚಾಯಿತು. ಅಳು ಬಂತು. ಆಗಲೇ ತಣ್ಣನೆಯ ಗಾಳಿ ಬೀಸುತ್ತೆ. ಅದರಲ್ಲಿ ಧ್ವನಿಯೊಂದು ಸಾಗಿ ಬರುತ್ತೆ. ನೀನು ಹುಡುಕುತ್ತಿರುವ ದೇವರು ನಿನ್ನ ಮನೆಯಲ್ಲಿಯೇ ಇದ್ದಾನೆ, ನಿನ್ನ ತಾಯಿಯ ರೂಪದಲ್ಲಿ ಅಂತ ಹೇಳುತ್ತೆ. ಸುದೀರ್ಘವಾದ ಹುಡುಕಾಟದಲ್ಲಿ ತಾಯಿಯನ್ನು ಮರೆತು ಬಿಟ್ಟಿರ್ತಾನೆ. ಕೂಡಲೇ ಅಲ್ಲಿಂದ ಹೊರಟು ಮನೆಯನ್ನು ಸೇರ್ತಾನೆ. ತಾಯಿಯು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇರ್ತಾಳೆ, ತನ್ನ ಮಗನಿಗೆ ದೇವರು ಕಾಣಿಸಲಿ ಅಂತ. ಅವಳ ಮುಖವು ತೇಜಸ್ಸಿನಿಂದ ಕೂಡಿರುತ್ತೆ. ಒಳಗೆ ಬರ್ತಾನೆ. ತಾಯಿಯ ಮನದ ತುಂಬ ಬೆಳಕು ಕಾಣಿಸುತ್ತೆ. ಆ ರೀತಿ ಇರಬೇಕಾದ್ರೆ ಸ್ವಚ್ಛವಾದಂತಹ ಮನಸ್ಸಿರಬೇಕು.